ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಭಾರತದ ಸಮಸ್ಯೆಗಳು ಮತ್ತು ಪರಿಹಾರೋಪಾಯಗಳು ಎನ್ನುವಂತಹ 10ನೇ ತರಗತಿಗೆ ಸಂಬಂಧಪಟ್ಟಂತಹ ಒಂದು ವಿಭಾಗದಲ್ಲಿ ಕೋಮುವಾದ ಅಂದ್ರೇನು, ಅದು ಯಾವ ರೀತಿ ಪರಿಣಾಮಗಳನ್ನು ಬೀರ್ತದೆ ಅನ್ನುವಂಥ ವಿಚಾರಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಯಾವ ರೀತಿಯ ಒಂದು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ, ಅದನ್ನು ಯಾವ ರೀತಿ ಬಗೆಹರಿಸ್ಕೋಬೋದು ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಇದ್ವಿ, ಹೌದಲ್ಲ? ಸೊ ಈಗ ನಾವು ಅದರ ತರಗತಿಯಲ್ಲಿ ಅದರ ಮುಂದಿನ ನಿಯಂತ್ರಣ ಕ್ರಮಗಳು ಎನ್ನುವಂಥದ್ದನ್ನು ಅದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಕೋಮುವಾದವನ್ನು ಯಾವ ರೀತಿ ನಿಯಂತ್ರಣ ಮಾಡ್ಬೋದು, ಇದು ನಿಯಂತ್ರಣ ಮಾಡಿದರೆ ಮಾತ್ರ ನಾವು ದೇಶದ ಏಳಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂದರೆ ಆಗೋದಿಲ್ಲ. ಸೊ ಮೊದಲು ನೋಡೋದಾದರೆ ಕೋಮುವಾದವನ್ನು ನಿಯಂತ್ರಿಸಲು ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳ ಅಗತ್ಯ. ಕೋಮುವಾದ ಆಗುತ್ತೆ ಎನ್ನುವಂಥದ್ದು ಸೂಕ್ಷ್ಮತೆಗಳು ಗೊತ್ತಾಯಿತು ಅಂದಾಗ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ರಕ್ಷಣಾ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಈ ಥರದ್ದೆಲ್ಲವನ್ನು ಕೂಡ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು. ಅನುಸರಿಸಿದಾಗ ಮಾತ್ರ ನಾವೇನು ಮಾಡಲಿಕ್ಕೆ ಸಾಧ್ಯ, ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥದ್ದು ಕೂಡ. ಎರಡನೇದಾಗಿ ಏಕರೂಪ ನಾಗರಿಕ ಸಂಹಿತೆ. ಹೊರಡಿಸುವಂಥ ಪ್ರತಿಯೊಂದು ಕಾನೂನುಗಳು ಎಲ್ಲ ಧರ್ಮಕ್ಕೂ, ಎಲ್ಲ ಜಾತಿಗೂ, ಎಲ್ಲರಿಗೂ ಸಮಾನವಾದಂತಹ ಇದು ದೃಷ್ಟಿಯಿಂದ ಆ ಕಾನೂನುಗಳು ಏನಾಗಬೇಕು, ಜಾರಿಗೆ ಬರಬೇಕು. ಮತ್ತು ತ್ವರಿತಗತಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಕಾನೂನುಗಳು ಜಾರಿಗೆ ಬರಬೇಕು. ಏಕರೂಪದ ಕಾನೂನುಗಳು ಇಡೀ ಭಾರತದಾದ್ಯಂತ ಜಾರಿಗೆ ಬಂದಾಗ ಮಾತ್ರ ಅದನ್ನು ನಾನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ. ಎಲ್ಲ ನಾಗರಿಕರನ್ನು ಸಮಾನ ದೃಷ್ಟಿಯಿಂದ ಕಾಣುವಂಥದ್ದು. ಹೌದು, ಜಾತಿ ಧರ್ಮ ಅವುಗಳ ಆಧಾರದ ಮೇಲೆ ಮೇಲು ಕೀಳು ಮಾಡುವಂಥದ್ದಲ್ಲ. ಎಲ್ಲರೂ ಕೂಡ ಭಾರತದಲ್ಲಿ ಎಲ್ಲರನ್ನೂ ಕೂಡ ಎಲ್ಲ ಧರ್ಮವನ್ನು ಕೂಡ ಸಮಾನವಾಗಿ ಕಾಣುವಂಥ ವ್ಯವಸ್ಥೆ ಸೃಷ್ಟಿ ಆಗಬೇಕು. ಹಾಗಾದಾಗ ಮಾತ್ರ ಈ ಕೋಮುವಾದ ಎನ್ನುವಂಥದ್ದು ಏನಾಗುತ್ತೆ, ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ, ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಜಾತ್ಯತೀತ ಮನೋಭಾವಕ್ಕೆ ಸಾಮಾಜಿಕ ಜೀವನದ ಎಲ್ಲ ರಂಗಗಳಲ್ಲೂ ಪ್ರಾಶಸ್ತ್ಯಗಳನ್ನು ಕೊಡ್ತಕ್ಕಂಥ ಜಾತ್ಯತೀತ ಮನೋಭಾವ, ಯಾವ ಜಾತಿ ಭೇದಗಳನ್ನು ಮಾಡುವ ಆಗಿಲ್ಲ. ಯಾವುದೇ ಕೆಲಸಕ್ಕಾಗಲಿ ಮತ್ತೊಂದಾಗಲಿ ಯಾವುದಕ್ಕೂ ಕೂಡ ಜಾತಿ ಮನೋಭಾವವನ್ನು ಸೃಷ್ಟಿ ಮಾಡತಕ್ಕಂಥದ್ದು, ಜಾತ್ಯತೀತ ಮನೋಭಾವವನ್ನು ಸೃಷ್ಟಿ ಮಾಡಬೇಕು. ಅಂದರೆ ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ಕೆಲಸಗಳನ್ನು ಎಲ್ಲ ರಂಗಗಳಲ್ಲೂ ಹೇಳಿದ್ದೀವಿ. ಎಲ್ಲ ಪ್ರತಿಯೊಂದು ರಂಗಗಳಲ್ಲೂ ಅದನ್ನು ಮುಂದುವರಿಸ್ಕೊಂಡು ಹೋದಾಗ ಮಾತ್ರ ಈ ಕೋಮುವಾದ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಿಯಂತ್ರಣ ಮಾಡ್ಬೋದೇ ಹೊರತು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ, ಅದನ್ನು ತಲೆಯಲ್ಲಿ ಇಟ್ಕೋಬೇಕು. ಸಂಕುಚಿತ ವಿಭಾಗೀಯ ಚಿಂತನೆಗಳಿಂದ ಮೇಲು ಸ್ತರದ ರಾಷ್ಟ್ರೀಯ ಚಿಂತನೆಗೆ ಹೆಚ್ಚು ಒತ್ತು ಕೊಡಬೇಕು. ನಾವು ಯಾವತ್ತೂ ಕೂಡ ಸಂಕುಚಿತ ಮನೋಭಾವನೆ, ಸಣ್ಣ ಬುದ್ಧಿಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದಲ್ಲ. ದೊಡ್ಡ ಮಟ್ಟದ ಎಲ್ಲ ಧರ್ಮವೂ ಒಂದೇ, ಎಲ್ಲ ಜಾತಿಯೂ ಒಂದೇ ಎನ್ನುವಂಥ ಮನೋಭಾವನೆಗಳನ್ನು ಪ್ರತಿಯೊಂದು ಅಧಿಕಾರಿಗಳಾಗಲಿ, ಪ್ರತಿಯೊಂದು ಸದಸ್ಯರುಗಳಾಗಲಿ, ಅದನ್ನು ಪ್ರತಿಯೊಂದು ಜಾತಿಯವರಾಗಲಿ ಅದನ್ನು ಮನೋಭಾವನೆಯನ್ನು ಮೂಡಿಸ್ಕೋಬೇಕಾಗ್ತದೆ ಮಕ್ಕಳೇ. ಹಾಗಾಗಿ ಅಂತಹ ದೊಡ್ಡ ವಿಶಾಲ ರೀತಿಯ ಮನೋಭಾವನೆಯನ್ನು ಪ್ರತಿಯೊಬ್ಬರು ಮೂಡಿಸ್ಕೊಂಡಾಗ ಮಾತ್ರ ಈ ಕೋಮುವಾದವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ, ಆ ಕೋಮುವಾದವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ. ಬಹುತೇಕವಾಗಿ ಗಮನಿಸಬೇಕಾಗ್ತದೆ. ಸಂಕುಚಿತ ಮನೋಭಾವನೆ ಕೊಡಬೇಕು. ಅಂದರೆ ಸಣ್ಣತನಗಳಂತ ಕರಿತೀವಿ ನಾವು, ಅಂತಹ ಸಣ್ಣತನದ ಬುದ್ಧಿಯನ್ನು ಬಿಟ್ಟು ಒಂದು ರೀತಿ ವಿಶಾಲವಾದಂಥ ಮನೋಭಾವನೆಯ ಬುದ್ಧಿಯನ್ನು ಬೆಳೆಸ್ಕೋಬೇಕು ಎನ್ನುವಂಥದ್ದು ಕೂಡ. ಇವೆಲ್ಲವೂ ಕೂಡ ಈ ಅಂಶಗಳು ಮುಖ್ಯವಾಗಿ ಇಲ್ಲಿ ಬರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಈ ಕೋಮುವಾದವನ್ನು ಹಿಮ್ಮೆಟ್ಟಿಸುವಂತಹ ಒಂದು ಉಪಾಯಗಳು ಅಂತೇಳಿ ನಾವನ್ನ ಗಮನಿಸ್ತೇವೆ ಅನ್ನೋದು ಕೂಡ. ಇವನು ಮುಖ್ಯವಾಗಿ ಗಮನಿಸ್ಬೇಕು. ಇದನ್ನೆಲ್ಲ ಇಂಪಾರ್ಟೆಂಟ್ ಕೇಳ್ತಾರೆ. ಕೋಮುವಾದ ನಿಯಂತ್ರಿಸುವ ಕ್ರಮಗಳು ಯಾವ್ಯಾವ ಅಂತ ಕೇಳ್ತಾರೆ, ಅವನ್ನ ಗಮನಿಸ್ಬೇಕು, ಬರೀಬೇಕಾಗತ್ತೆ. ಹಿಂದೂ, ಕ್ರಿಶ್ಚಿಯನ್ಸ್, ಬುದ್ಧ, ಸಿಖ್ ಎಲ್ಲ ಧರ್ಮಗಳು ಒಂದೇ ಎನ್ನುವಂಥ ಮನೋಭಾವನೆ ಬೆಳೆಸ್ಕೊಂಡ್ರೆ ನಾವು ಕೋಮುವಾದವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕೂಡ. ಮತ್ತೆ ಸಮಾಜವನ್ನು ಧರ್ಮದ ತಳಹದಿಯಲ್ಲಿ ವಿಭಜಿಸುವಂತಹ ಹಾಗೂ ಸಾಮಾಜಿಕ ಆರ್ಥಿಕ ತಾರತಮ್ಯವನ್ನು ಧೋರಣೆ ಮತೀಯ ಸಮರಸದಲ್ಲಿ ಬಿರುಕು ಹೆಚ್ಚಿಸಬಹುದು ಮಕ್ಕಳೇ. ನೋಡಿ, ಧರ್ಮದ ತಳಹದಿಯಲ್ಲಿ ವಿಭಜಿಸುವ, ನೋಡಿ ಆ ಧರ್ಮ ಈ ಧರ್ಮ ಎನ್ನುವಂಥದ್ದು ಅವುಗಳನ್ನು ಜಾಸ್ತಿ ಮಾಡ್ತಾ ಹೋದರೆ ಈ ಮತೀಯ ಸಮರಸದ ಬಿರುಕು ಇನ್ನೂ ಕೂಡ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗಿ. ಎಲ್ಲ ಧರ್ಮಗಳು ಸಮಾಜದಲ್ಲಿ ಒಂದೇ, ಎಲ್ಲ ಧರ್ಮಗಳು ಸಮಾಜದಲ್ಲಿ ಪ್ರಮುಖ ಆಗ್ತವೆ ಅನ್ನುವಂಥದ್ದು ಕೂಡ. ಅದರ ಬದಲಿಗೆ ನಮ್ಮ ಭಾರತದ ಎಲ್ಲ ಮತ ಸಂಪ್ರದಾಯಗಳು ಜನರಲ್ಲಿ ಸಾಮಾನ್ಯ ಹಾಗೂ ಆರೋಗ್ಯಕರ ರಾಷ್ಟ್ರೀಯ ಚಿಂತನೆಗಳನ್ನು ಬೆಳೆಸಿರುವಂತಹ ಕೆಲಸಗಳನ್ನು ಪ್ರತಿಯೊಂದು ಧರ್ಮಗಳು ಮಾಡಬೇಕು. ನಮ್ಮ ಧರ್ಮನೇ ಶ್ರೇಷ್ಠ, ಇನ್ನುಳಿದವೆಲ್ಲ ಧರ್ಮ ಕನಿಷ್ಠ ಅನ್ನುವಂಥದ್ದಲ್ಲ. ಎಲ್ಲ ಧರ್ಮಗಳು ಇರುವಂಥದ್ದು ಭಾರತದಲ್ಲಿ, ಅವು ಭಾರತದ ಏಳಿಗೆಗಾಗಿ ಶ್ರಮಿಸ್ತಾ ಇದ್ದಾವೆ ಎನ್ನುವಂಥ ಒಂದು ಅಂಶಗಳನ್ನು ಎಲ್ಲರಲ್ಲಿ ಬಿತ್ತುವಂಥ ಕೆಲಸಗಳನ್ನು ಮಾಡಬೇಕು ಮಕ್ಕಳೇ. ಹಾಗಾದಾಗ ಮಾತ್ರ ನಾವು ಯಾವ ರೀತಿಯ ಈ ಕೋಮುವಾದದ ಒಂದು ಗಲಭೆಗಳು ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತೀಯ ಮೂಲಭೂತವಾದ ಬಹುತ್ವದ ಸಮಗ್ರತೆ, ಸಮಾನತೆ, ಸೋದರತೆ, ಸಾಂಸ್ಕೃತಿಕ ಬಹುರೂಪತೆಗೆ ಧಕ್ಕೆಯಾಗದಂತೆ ತಡೆಗಟ್ಟಬೇಕು. ಜಾತ್ಯತೀತ ತತ್ವಕ್ಕೆ ಬದ್ಧರಾಗುವ ಮನೋಧರ್ಮವನ್ನು ಬೆಳೆಸಬೇಕು. ನೋಡಿ, ಇವೆಲ್ಲ ಕೋಮುವಾದದಿಂದ ಸಮಗ್ರತೆ ಉಂಟಾಗ್ತಿಲ್ಲ, ಸಮಾನತೆ ಸಿಗ್ತಲ್ಲ, ಸೋದರ ಮನೋಭಾವನೆ ಇಲ್ಲ, ಸಾಂಸ್ಕೃತಿಕವಾದಂತಹ ಅಂಶಗಳು ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವಕ್ಕೂ ಧಕ್ಕೆಯನ್ನು ಉಂಟು ಮಾಡುತ್ತೆ ಕೋಮುವಾದ. ಹಾಗಾಗಿ ಇವೆಲ್ಲ ಸಮಗ್ರತೆ, ಸಮಾನತೆ, ಸೋದರತೆ, ಸಾಂಸ್ಕೃತಿಕ ಇವೆಲ್ಲ ಅಂಶಗಳು ಕೂಡ ಚೆನ್ನಾಗಿ ಆಗಬೇಕು, ಮುಂದುವರಿಬೇಕು ಅಂದರೆ ಈ ಕೋಮುವಾದವನ್ನು ನಿಯಂತ್ರಿಸಬೇಕು. ಅಂತಹ ಒಂದು ಅಂಶಗಳನ್ನು, ಮನೋಭಾವನೆಯನ್ನು ಬೆಳೆಸ್ಕೊಂಡಾಗ ಮಾತ್ರ ಈ ಕೋಮುವಾದ ನಿಯಂತ್ರಣ ಆಗುತ್ತೆ, ಭಾರತದ ಏಳಿಗೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಕೂಡ.
ಓಕೆ, ಇಷ್ಟು ನಮಗೆ ಕೋಮುವಾದದ ಬಗ್ಗೆ ನಿಯಂತ್ರಿಸುವ ಕ್ರಮಗಳ ಬಗ್ಗೆ ನಾವು ಗಮನಿಸಬಹುದಾಗತ್ತೆ. ಈಗ ನಾವು ಮಹಿಳೆಯರ ಸ್ಥಾನಮಾನ, ವೆರಿ ಇಂಪಾರ್ಟೆಂಟ್. ಇದು ಕೂಡ ಇದು ಪ್ರಸ್ತುತ ದಿನಮಾನಗಳಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಓಕೆ, ನಾನು ಅದರಲ್ಲಿ ಹಿಂದಿನ ಇದರಲ್ಲೂ ಕೂಡ ಹೇಳಿದ್ದೆ, ನಾನು ಅದು ತಾರತಮ್ಯ ಅಂತ ಬಂದಾಗ ಅದರಲ್ಲೂ ಕೂಡ ಇದರ ಸಮಸ್ಯೆ, ಅದರ ಒಂದು ಸಂಪೂರ್ಣವಾದ ಮಾಹಿತಿ ಇದರಲ್ಲಿ ಸಿಗುತ್ತೆ ನಮಗೆ ಮಕ್ಕಳೇ. ನೋಡಿ, ಸ್ವತಂತ್ರ ಪೂರ್ವದಲ್ಲಿಯೂ ಮಹಿಳೆಯರ ಸಾಧನೆಗಳನ್ನು ಗುರುತಿಸಬಹುದಾಗಿದೆ. ನೋಡಿ, ಮೊದಲಿಂದನೂ ಕೂಡ ಬೇಕಾದಷ್ಟು ಮಹಿಳೆಯರು ಸಾಧನೆಗಳನ್ನು ಮಾಡಿದ್ದಾರೆ. ಉದಾಹರಣೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಫೋಟೋ ನೋಡ್ತಾ ಇದ್ರಿ, ಕಿತ್ತೂರು ರಾಣಿ ಚೆನ್ನಮ್ಮ, ಇವರೆಲ್ಲ ದೊಡ್ಡ ಸಾಧನೆಗಳನ್ನು ಮಾಡಿ ಇಡೀ ತಮ್ಮ ರಾಜ್ಯಭಾರವನ್ನು ಮಾಡಿರ್ತಕ್ಕಂಥದ್ದು ವೀರ ಮಹಿಳೆ, ದಿಟ್ಟ ಮಹಿಳೆಯರು ಅಂತ ಗುರುತಿಸ್ತೇವೆ ಮಕ್ಕಳೇ. ಹಿಂದಿನಿಂದಲೂ ಕೂಡ ಮಾಡಿರ್ತಕ್ಕಂಥ ಗಮನಿಸಬಹುದಾಗುತ್ತೆ. ಕಸ್ತೂರಿಬಾ, ಅನಿ ಬೆಸೆಂಟು, ಇವರೆಲ್ಲರನ್ನೂ ಕೂಡ ಗಮನಿಸ್ಬೋದು. ಸಾವಿತ್ರಿಬಾ ಫುಲೆ, ಇನ್ನೂ ಮುಂತಾದಂಥ ಅನೇಕ, ಸರೋಜಿನಿ ನಾಯ್ಡು, ಎಲ್ಲ ಅನೇಕ ರೀತಿಯ ಮಹಿಳೆಯರನ್ನ ನಾವು ಸ್ವತಂತ್ರ ಪೂರ್ವ ಘಟ್ಟಗಳಲ್ಲಿ ನಾವು ಮುಖ್ಯವಾಗಿ ಗಮನಿಸ್ಬೋದಾಗ್ತದೆ. ನೋಡಿ, ಸಾವಿತ್ರಿಬಾಯಿ ಫುಲೆ, ಸರೋಜಿನಿ ನಾಯ್ಡು, ಇವರೆಲ್ಲರೂ ಕೂಡ ಗಮನಿಸ್ಬೋದಾಗ್ತದೆ ಮಕ್ಕಳೇ. ಸೊ ಇವತ್ತು ಕೂಡ ಅಷ್ಟೇ, ಅಂದಿನಿಂದ ಅಷ್ಟೇ ಅಲ್ಲ, ಇವತ್ತಿನವರೆಗೂ ಕೂಡ ಬೇಕಾದಷ್ಟು ಮಹಿಳೆಯರು ವಿವಿಧ ರಂಗಗಳಲ್ಲಿ ಏನಾಗ್ತಿದ್ದಾರೆ, ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ಬೋದಾಗತ್ತೆ. ನೋಡಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದಾರೆ, ಹೌದಲ್ಲ, ಅಧ್ಯಾಪಕರಾಗಿದ್ದಾರೆ, ಆಮೇಲೆ ಇಂಜಿನಿಯರ್ಗಳಾಗಿದ್ದಾರೆ, ಆಮೇಲೆ ಪೈಲಟ್ಗಳು ನೋಡಿ, ವಿಮಾನಗಳನ್ನು ಹಾರಾಟ ಮಾಡುವಂಥ ಇದರಲ್ಲೂ ಕ್ಷೇತ್ರದಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಗಗನಯಾತ್ರಿ ಆಗಿದ್ದಾರೆ, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ರಾಜಕೀಯದಲ್ಲಿದ್ದಾರೆ, ರಕ್ಷಣಾ ಪಡೆಗಳಲ್ಲಿದ್ದಾರೆ. ಈ ರೀತಿ ಎಲ್ಲ ಕ್ಷೇತ್ರಗಳಲ್ಲೂ ಇವತ್ತು ಮಹಿಳೆ ಏನಾಗಿದ್ದಾಳೆ, ದಾಪುಗಾಲನ್ನು ಇಟ್ಟಿರ್ತಕ್ಕಂಥದ್ದನ್ನು ಗಮನಿಸ್ಬೋದಾಗ್ತದೆ ಮಕ್ಕಳೇ. ಹಾಗಾಗಿ ನೀವು ಒಂದು ವಿಚಾರ ಮಾಡಬೇಕು ಇಲ್ಲಿ, ಅಂದರೆ ಮಹಿಳೆಯರು ಕೂಡ ದೇಶದ ಏಳಿಗೆಯಲ್ಲಿ, ಬೆಳವಣಿಗೆಯಲ್ಲಿ ಇವಳ ಪಾತ್ರವು ಇದೆ ಅನ್ನುವಂಥದ್ದನ್ನು ಮುಖ್ಯ ಗಮನಿಸಬೇಕಾಗ್ತದೆ ಮಕ್ಕಳೇ. ಆದರೂ ಮಹಿಳೆಯರ ಇಷ್ಟೆಲ್ಲ ಇದ್ರೂ ಕೂಡ ಮಹಿಳೆಯರ ಸ್ಥಾನಮಾನಗಳು ಇನ್ನೂ ಕೂಡ ಉತ್ತಮ ಆಗಬೇಕಾಗಿರ್ತಕ್ಕಂಥದ್ದನ್ನು ಗಮನಿಸಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ಮಟ್ಟಿಗೆ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನುವಂಥದ್ದು. ಯಾಕೆಂದರೆ ಅವರು ಕೂಡ ಇಂಪ್ರೂವ್ಮೆಂಟ್ ಆದರೆ ದೇಶದ ಏಳಿಗೆ ಇನ್ನಷ್ಟು ದ್ವಿಗುಣಗೊಳ್ಳುತ್ತೆ ಮಕ್ಕಳೇ. ಸಾಮಾಜಿಕ ಪದ್ಧತಿಗಳು, ಬಡತನ, ಅನಕ್ಷರತೆಯಂತಹ ಕಾರಣದಿಂದ ಸ್ತ್ರೀಯರ ಸ್ಥಾನಮಾನಗಳು ಪ್ರಗತಿಯ ಪಥದಲ್ಲಿ ಹಿಂದುಳಿತವೆ. ನೋಡಿ, ಮಹಿಳೆಯರ ಸ್ಥಾನಮಾನ ಹಿಂದುಳಿಲಿಕ್ಕೆ ಕಾರಣಗಳು ಬಹುತೇಕವಾಗಿವೆ. ಸಾಮಾಜಿಕ ಪದ್ಧತಿಗಳು, ಈ ಕೆಟ್ಟ ಸಂಪ್ರದಾಯಗಳಿರ್ತಾವಲ್ಲ, ಆ ಪದ್ಧತಿಗಳಿಂದಾಗಿಯೂ ಹಿಂದುಳಿತಾ ಇದ್ದಾರೆ. ಕಲಿಕೆಯಲ್ಲಿ ಬಡತನದಿಂದನೂ ಕೂಡ ಆಗ್ತಾ ಇದೆ, ಅನಕ್ಷರತೆಯಿಂದನೂ ಕೂಡ ಆಗ್ತಾ ಇದೆ. ಸೊ ಇವೆಲ್ಲವುಗಳು ಕೂಡ ಮಹಿಳೆಯರ ಒಂದು ಪ್ರಗತಿಗೆ ಭಂಗ ತರ್ತಕ್ಕಂತಹ ಒಂದು ಪದ್ಧತಿಗಳು. ಈ ಮೂರು ಅಂಶಗಳು ಬಹುತೇಕವಾಗಿ ಮೇನ್ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶಗಳು. ಸೊ ಇದು ದೇಶದ ಅಭಿವೃದ್ಧಿಗೆ ಏನಾಗುತ್ತೆ, ಸಮಸ್ಯೆ ಕಾಡ್ತಾ ಇದೆ. ಹಾಗಾಗಿ ಇದನ್ನು ಮಹಿಳೆ ಸಮಸ್ಯೆಗಳಲ್ಲಿ ಇದನ್ನು ಕೂಡ ಒಂದು ಗುರುತಿಸಿದ್ದಾರೆ. ಮಹಿಳೆಯರ ಶಿಕ್ಷಣ ಅಭಿವೃದ್ಧಿಯನ್ನು ಉತ್ತಮಪಡಿಸಲಿಕ್ಕೆ ಸರ್ಕಾರವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಪ್ರಾರಂಭಿಸಿ. ಇವತ್ತು ನೋಡಿ, ಅದಿದೆ ನಮ್ಮಲ್ಲಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಲೇ ಒಂದಿದೆ. ಇದು ಕಾರಣ, ಮತ್ತು ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಯನ್ನು ಮಾಡುವಂಥ ಹಿತದೃಷ್ಟಿಯಿಂದ ಈ ಒಂದು ಇಲಾಖೆಯನ್ನೇ ನಾವು ಸೃಷ್ಟಿ ಮಾಡಿದ್ದೇವೆ. ಇದರ ಒಂದು ಮೂಲಕ ಮಹಿಳೆಯರ ಆರೋಗ್ಯದಿಂದ ಹಿಡಿದು ಶಿಕ್ಷಣ, ಸಾಮಾಜಿಕ ಕ್ಷೇತ್ರದಿಂದ ಸ್ಥಾನಮಾನಗಳನ್ನು ಉತ್ತಮಪಡಿಸುವಂತಹ ಕೆಲಸಗಳನ್ನು ಈ ಕ್ಷೇತ್ರದಿಂದ ಮಾಡಲಾಗ್ತಾ ಇರತಕ್ಕಂಥದ್ದು ಗಮನಿಸಬಹುದಾಗ್ತದೆ. ಇಂತಹ ಈ ಮಹಿಳೆಯರ ಸ್ಥಾನಮಾನಗಳು ಮುಖ್ಯ ಆಗುತ್ತೆ, ದೇಶದ ಏಳಿಗೆಯಲ್ಲಿ ಇವರು ಕೂಡ ಪಾತ್ರಧಾರ ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇಂತಹ ಸ್ಥಾನಮಾನವನ್ನು ಇನ್ನೂ ಕೂಡ ಉತ್ತಮಪಡಿಸಲಿಕ್ಕೆ ಸರ್ಕಾರ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಅಂತಹ ಕಾರ್ಯಕ್ರಮಗಳು ಯಾವ್ಯಾವ ಅನ್ನುವಂಥದ್ದನ್ನು ಈಗ ನಾವು ನೋಡ್ತಾ ಹೋಗೋಣ. ಒಂದನೇದಾಗಿ ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳಾ ಶಿಕ್ಷಣ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ವರದಕ್ಷಿಣೆ ನಿಷೇಧ ಕಾಯ್ದೆ, ಇನ್ನು ಮುಂತಾದ ಕಾರ್ಯಕ್ರಮವನ್ನು ರೂಪಿಸಿದೆ. ನೋಡಿ, ಮಹಿಳೆಯರು ಕೂಡ ಶಿಕ್ಷಣ ಪಡಿಬೇಕು ಅನ್ನುವಂಥದ್ದು. ಹಾಗಾದಾಗ ದೇಶದ ಪ್ರಗತಿ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಇದು ನೋಡಿ, ಅತಿ ಸಣ್ಣ ವಯಸ್ಸಿನಲ್ಲಿ ಅವರನ್ನ ವಿವಾಹ ಮಾಡಿಬಿಟ್ಟು ಅವರ ಬದುಕನ್ನು ಕುಂಠಿತಗೊಳಿಸುವಂಥ ಕೆಲಸಗಳನ್ನು ತಪ್ಪಿಸ್ಬೇಕನ್ನೋ ಕಾರಣಕ್ಕೋಸ್ಕರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿ ಇಟ್ಟಿದ್ದಾರೆ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಮದುವೆ ಮಾಡುವಾಗಿಲ್ಲ, ಇದರ ಪ್ರಕಾರ ನೆನ್ಪಿಟ್ಕೋಬೇಕು. ಅದರಿಂದ ಸುಂದರವಾದಂಥ ಬದುಕನ್ನು ಕಟ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ವರದಕ್ಷಿಣೆ ನಿಷೇಧ ಕಾಯ್ದೆ, ಇವತ್ತು ವರದಕ್ಷಿಣೆ ವಿಚಾರದಲ್ಲಿ ಎಷ್ಟೋ ಜನ ಹೆಣ್ಮಕ್ಳನ್ನ ಸಾಯಿಸಿರ್ತಕ್ಕಂಥದ್ದು ಅವನ್ನೆಲ್ಲವೂ ಕೂಡ ನೋಡ್ತಾ ಇರ್ತಾರೆ ದಿನನಿತ್ಯ ಟಿವಿಗಳಲ್ಲಿ ಎಲ್ಲವೂ ಕೂಡ. ಅದನ್ನು ತಪ್ಪಿಸ್ಲಿಕ್ಕೋಸ್ಕರ, ಅವರ ಬದುಕನ್ನು ಸುಂದರಗೊಳಿಸ್ಲಿಕ್ಕೋಸ್ಕರ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಇದರಿಂದ ಮಹಿಳೆಯರು ಮತ್ತು ಮಹಿಳೆಯರನ್ನು ಒತ್ತಿರ್ತಕ್ಕಂಥ ಕುಟುಂಬಗಳು ಕೂಡ ಬದುಕಲಿಕ್ಕೆ ಈಸಿ ಆಗ್ತದೆ, ಅವರಿಗೂ ಸುಂದರ ಬದುಕು ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ. ಎರಡನೇದಾಗಿ ಕರ್ನಾಟಕ ಸರ್ಕಾರ ಸ್ತ್ರೀ ಶಕ್ತಿ ಸಂಘ, ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು, ಎನ್ನುವಂತಹ ಕಾರ್ಯಕ್ರಮವನ್ನು ರೂಪಿಸಿ ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕೆ, ವೆರಿ ಇಂಪಾರ್ಟೆಂಟ್ ನೋಡಿ, ಇದು ಸ್ತ್ರೀ ಶಕ್ತಿ ಅನ್ನುವಂಥದ್ದು. ಗ್ರಾಮೀಣ ಮಹಿಳೆಯರು ತುಂಬಾ ಹಿಂದುಳಿದಿದ್ದಾರೆ, ಯಾಕೆಂದರೆ ಶಿಕ್ಷಣ ಸಿಗ್ತಾ ಇಲ್ಲ, ಅನಕ್ಷರತೆ, ಬಡತನ, ಈ ಥರದ ಆಗಲೇ ಹೇಳಿದ ಕಾರಣಗಳಿಂದಾಗಿ ಅವರು ಪ್ರಗತಿಯ ಪಥದಲ್ಲಿ ಅವರು ಕೂಡ ಪಾಲ್ದಾರರಾಗ್ತಕ್ಕಂಥದ್ದು ಕಡಿಮೆ ಆಗಿದೆ. ಹಾಗಾಗಿ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಅವರು ಕೂಡ ಒಂದು ಎಲ್ಲ ಕೆಲಸಗಳಲ್ಲಿ ಭಾಗಿಯಾಗಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದೆ ಇವತ್ತು.
ಇದರಿಂದ ಎಷ್ಟೋ ಜನ ಸಾವಿರ ಲಕ್ಷಾಂತರ ಹೆಣ್ಣುಮಕ್ಕಳು ಸಹಾಯವನ್ನು ಪಡ್ಕೊಂಡು ಬೆಳೀತಾ ಇದ್ದಾರೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು ಹೇಳಿ. ಮಹಿಳೆಯರ ಸ್ವ ಉದ್ಯೋಗಕ್ಕಾಗಿ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿ ನೀಡುವಂಥ ಕಾರ್ಯಕ್ರಮಗಳನ್ನು ಕೊಟ್ಟು ನೋಡಿ. ಸಾಲ ಸೌಲಭ್ಯ ಕೊಡ್ತಾ ಇದ್ದಾರೆ, ಸಬ್ಸಿಡಿ ಕೊಡ್ತಾ ಇದ್ದಾರೆ. ಸರ್ಕಾರ ಅವರು ಅಷ್ಟು ಹಾಕಿದರೆ ಸರ್ಕಾರ ಇಷ್ಟ ಆಗೋದು ದುಡ್ಡು ಹಾಕುತ್ತೆ, ಅವರ ಜೀವನಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ. ಸೊ ಏನಾದರೂ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದರೆ ಸಾಲ ಸೌಲಭ್ಯ ಕೊಡುತ್ತೆ. ಈ ಥರದ ಎಲ್ಲ ರೀತಿ ಹೆಲ್ಪ್ ಮಾಡಿ ಅವರ ಬೆಳವಣಿಗೆಗೆ ಈ ಥರದ ಅನೇಕ ಸವಲತ್ತುಗಳನ್ನು ಕೊಟ್ಟಿದೆ. ಆಮೇಲೆ ಮಹಿಳಾ ಮಂಡಳಗಳು, ಸ್ತ್ರೀ ಶಕ್ತಿ ಸಂಘಗಳು, ಸ್ವಸಹಾಯ ಸಂಘಗಳು, ಮಹಿಳೆಯರ ಸಹಕಾರಿ ಸಂಘಗಳು, ಆಮೇಲೆ ಸ್ತ್ರೀಯರ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಇವೆಲ್ಲ ಕ್ಷೇತ್ರಗಳು ಸ್ತ್ರೀಯರ ಪ್ರಗತಿಗೆ ಸಹಾಯ ಮಾಡ್ತವೆ. ಮಹಿಳಾ ಮಂಡಳಗಳು, ಸ್ತ್ರೀ ಶಕ್ತಿ ಸಂಘ, ಸ್ವಸಹಾಯ ಸಂಘಗಳು, ಮಹಿಳಾ ಸಹಕಾರಿ ಸಂಘಗಳು, ಇವತ್ತೆಲ್ಲ ಹಳ್ಳಿಗಳಲ್ಲಿ ಬಹುತೇಕವಾಗಿ ನೋಡಿ ಈ ಥರದ ಸಂಘಗಳು ಸೃಷ್ಟಿಯಾಗಿದ್ದಾವೆ. ಇದರಡಿಯಲ್ಲಿ ನಿಮ್ಮ ತಾಯಿದ್ರೆ ಎಷ್ಟೋ ಜನ ಸೇರ್ಕೊಂಡಿದ್ದಾರೆ, ಹೆಲ್ಪನ್ನು ಪಡಿತಿದ್ದಾರೆ, ಸಹಾಯವನ್ನು ಪಡ್ಕೊಳ್ತಿದ್ದಾರೆ, ಎಷ್ಟೋ ಸಹಾಯ ಆಗ್ತಾ ಇದೆ. ಹಾಗಾಗಿ ಸ್ತ್ರೀಯರ ಏಳಿಗೆಗೋಸ್ಕರ ಈ ಥರದ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಹಾಕ್ಕೊಟ್ಟಿರ್ತಕ್ಕಂಥದ್ದನ್ನು ಗಮನಿಸಬೇಕಾಗತ್ತೆ. ಮುಂದುವರೆದಂತೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಹಿಳಾ ಆಯೋಗಗಳನ್ನು ರಚಿಸಿದ್ದು ಮಹಿಳೆಯರ ದೂರದುಮ್ಮಾನಗಳನ್ನು ಪರಿಶೀಲಿಸಿ ನ್ಯಾಯ ಒದಗಿಸ್ತಿದೆ. ನೋಡಿ, ಮಹಿಳಾ ಆಯೋಗ ಅಂತ ರಚನೆ ಮಾಡಿದ್ದಾವೆ. ಮಹಿಳೆಯರಿಗೆ ಏನೇನು ಸಮಸ್ಯೆಗಳು ಬಂತು, ಯಾರಿಂದನಾದ್ರು ಸಮಸ್ಯೆ ಬಂತಂದ್ರೂ ಕೂಡ ಈ ಮಹಿಳಾ ಆಯೋಗಕ್ಕೆ ನೀವು ದೂರನ್ನು ಕೊಟ್ಟರೆ ನಿಮಗೆ ಮಹಿಳೆಯರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಇದೆ, ಮಾಡಿಸಿ ಅವರ ಜೀವನವನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಶಾಸಕಾಂಗ ಮತ್ತು ಸಂಸತ್ತಿನ ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿ ನೀಡುವಂಥ ಪ್ರಯತ್ನಗಳು ನಡೀತಿದೆ. ಇವತ್ತು ನೋಡಿ, ರಾಜಕೀಯದಲ್ಲೂ ಕೂಡ ಅಷ್ಟೇ ಇವತ್ತು ಮಹಿಳೆಯರು ಕೂಡ ತಮ್ಮ ಪಾಲನ್ನು ಪಡ್ಕೊಂಡಿದ್ದಾರೆ. ಕಾರಣ ಇದಕ್ಕೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮೀಸಲಾತಿಯನ್ನು ಕೊಟ್ಟು ಅವರು ರಾಜಕೀಯದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗ್ತದೆ. ಹಾಗಾಗಿ ಅವೆಲ್ಲವೂ ಕಾರಣ ಮಹಿಳೆಯರ ಸಬಲೀಕರಣಕ್ಕಾಗಿ, ನೆನ್ಪಿಟ್ಕೋಬೇಕು ಅಂತ. ಈಗಾಗಲೇ ನೋಡಿ, ಸ್ಥಳೀಯ ಆಡಳಿತ ಸಂಸ್ಥೆಗಳಲ್ಲಿ ಮಹಿಳಾ ಮೀಸಲಾತಿಯನ್ನು ನೀಡಲಾಗಿದೆ. ಸ್ಥಳೀಯ ಆಡಳಿತ ಸಂಸ್ಥೆಗಳಂದ್ರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳು, ಮೂರು ಅಕ್ಕಪಕ್ಕದ ನೋಡಿ. ಅದರಲ್ಲೂ ಗ್ರಾಮ ಪಂಚಾಯತಿಗಳನ್ನು ನೋಡ್ರಿ, ಬಹುತೇಕವಾಗಿ ಹೆಣ್ಮಕ್ಳ ಸಂಖ್ಯೆನಲ್ಲಿ ಬಹುತೇಕವಾಗಿ ಜಾಸ್ತಿ ಇದೆ. ಯಾಕೆಂದ್ರೆ ಗ್ರಾಮೀಣ ವಲಯದಲ್ಲಿ ಹೆಣ್ಮಕ್ಳು ಕೂಡ ಡೆವಲಪ್ಮೆಂಟ್ ಆಗ್ಬೇಕನ್ನೋ ಕಾರಣಕ್ಕೋಸ್ಕರ ಗಮನಿಸಬಹುದಾಗ್ತದೆ. ಹಾಗಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ ಎಲ್ಲವೂ ಕೂಡ ಮೀಸಲಾತಿ ಸಿಕ್ಕಿದೆ, ಅದರಿಂದ ಅನುಕೂಲವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಸರ್ಕಾರಿ ಉದ್ಯೋಗಗಳಲ್ಲಿ ಕೂಡ ಮಹಿಳೆಯರಿಗೆ ನಿಗದಿತ ಪ್ರಮಾಣದ ಮೀಸಲಾತಿಯನ್ನು ನೀಡಲಾಗಿದೆ. ಇಷ್ಟು ಪರ್ಸೆಂಟ್ ಅಂತ ಅವರಿಗೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೂ ಉದ್ಯೋಗ ಪಡ್ಕೊಳ್ಳಿಕ್ಕೆ ಏನಾಗುತ್ತೆ, ಬಹಳಷ್ಟು ಸಹಾಯಕ ಆಗ್ತದೆ ಅನ್ನುವಂಥದ್ದು. ನೋಡಿ, ವೆರಿ ಇಂಪಾರ್ಟೆಂಟ್. ನೋಡಿ ಸರ್, ಅವರನ್ನು ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಕೈಗೊಂಡಂಥ ಕ್ರಮಗಳು ಯಾವುವು ಅಂತ 3ರಿಂದ 4 ಮಾರ್ಕ್ಸ್ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಭಾರತದಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ, ಪ್ರತಿಭಾ ಸಿಂಗ್ ಪಾಟೀಲ್ ಅವರು ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದು ನೋಡಿದ್ರೆ ಮಹಿಳೆಯರಿಗೂ ಎಷ್ಟು ಮೀಸಲಾತಿ, ಎಷ್ಟು ಅವಕಾಶಗಳು ಸಿಕ್ಕಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗತ್ತೆ. ನೋಡಿ, ರಾಜಕೀಯದಲ್ಲಿ ನೋಡ್ಬೋದು, ಆಮೇಲೆ ರಾಷ್ಟ್ರಪತಿಗಳ ನೋಡಿ, ಇವೆಲ್ಲವೂ ರಾಜಕೀಯದಲ್ಲಿ ಎಷ್ಟೊಂದು ಸವಲತ್ತುಗಳು ಸಿಕ್ಕಿದೆ ಹೆಣ್ಮಕ್ಳಿಗೆ ಅನ್ನೋದನ್ನ ನಾವು ಗಮನಿಸ್ಬೋದಾಗ್ತದೆ ಮಕ್ಕಳೇ, ಹೌದಲ್ಲ? ನೋಡಿ, ರಾಜಕೀಯದಲ್ಲಿ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರು ಮಾಡಿದಂತಹ ಮಹಿಳೆಯರು ಗಮನಿಸ್ಬೋದಾಗ್ತದೆ. ಸೊ ಹಾಗೇನೇ ಮುಂದುವರೆದಂತೆ ಹಲವಾರು ಮಹಿಳೆಯರು ರಾಜ್ಯಪಾಲರಾಗಿಯೂ, ಮುಖ್ಯಮಂತ್ರಿಗಳಾಗಿಯೂ, ವಿದೇಶಿ ರಾಯಭಾರಿಗಳಾಗಿಯೂ ಮತ್ತು ಇನ್ನು ಮುಂತಾದಂಥ ಅನೇಕ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಪರಿಣಾಮಕಾರಿಯಾಗಿ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಿರೋದನ್ನು ನೋಡಿದ್ರೆ ಇವತ್ತು ಹೆಣ್ಣು ಮಕ್ಕಳಿಗೆ ಒಂದು ಉತ್ತಮ ಸವಲತ್ತು ಸಿಕ್ಕಿದೆ, ಅವರ ಅಭಿವೃದ್ಧಿಗೆ ಸಹಾಯಕ ಆಗಿದೆ ಅನ್ನುವಂಥದ್ದು ಗಮನಿಸ್ಬೋದಾಗತ್ತೆ. ಸೊ ಇದು ಮಹಿಳೆಯರ ಒಂದು ಒಂದು ಸಬಲೀಕರಣಕ್ಕೆ, ಅಭ್ಯುದಯಕ್ಕೆ, ಏಳಿಗೆಗೆ ಏನಾಗುತ್ತೆ, ಬಹಳಷ್ಟು ಸಹಾಯಕ ಆಗ್ತದೆ ಅನ್ನುವಂಥದ್ದು. ನೋಡಿ, ಮೇರಿ ಕೋಮ್, ಸುಚಿತಾ ಕೃಪಲಾನಿ, ಸುನೀತಾ ವಿಲಿಯಮ್ಸ್ ಇವರೆಲ್ಲ ಸಾಧಕರು, ಇವರೆಲ್ಲರೂ ಕೂಡ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಒಂದು ಮುಖ್ಯ ಮಹಿಳೆಯರು ಅಂತೇಳಿ ಗುರುತಿಸ್ತಾರೆ. ಇಷ್ಟು ನಮಗೆ ಮಹಿಳೆಯರು, ಆ ಮಹಿಳೆಯರ ಸ್ಥಾನಮಾನಕ್ಕೆ ಸಂಬಂಧಪಟ್ಟಂತೆ ಒಂದು ಪರಿಹಾರ ಕ್ರಮಗಳ ಬಗ್ಗೆ, ಸರ್ಕಾರ ನೀಡಿರುವಂಥ ಪರಿಹಾರ ಕ್ರಮಗಳ ಬಗ್ಗೆ ನಾವು ಮಾತನಾಡಿದ್ವಿ. ಇಷ್ಟು. ಈಗ ನೆಕ್ಸ್ಟ್ ನಾವು ಭಯೋತ್ಪಾದನೆ. ಇದು ತುಂಬಾ ಇಡೀ ನಮ್ಮ ಭಾರತ ದೇಶ ಅಲ್ಲ, ಇಡೀ ಪ್ರಪಂಚವನ್ನೇ ಕಾಡ್ತಾ ಇರುವಂತಹ ಒಂದು ದೊಡ್ಡ ಸಮಸ್ಯೆ. ಇಂಥ ಸಮಸ್ಯೆ ಇದ್ದರೆ ದೇಶದ ಏಳಿಗೆ ತುಂಬಾ ಕುಂಠಿತ ಆಗುತ್ತೆ. ಇದು ಕೂಡ ಭಾರತದ ಒಂದು ಕಾಡ್ತಿರುವಂತಹ, ಎಲ್ಲ ದೇಶಗಳನ್ನ ಕಾಡುವಂತೆ ನಮ್ಮ ದೇಶವನ್ನು ಕಾಡ್ತಿರುವಂತಹ ಒಂದು ದೊಡ್ಡ ಸಮಸ್ಯೆ. ನೋಡ್ತಾ ಇರ್ತೀರಿ ಸಿನಿಮಾಗಳಲ್ಲಿ, ದೂರದರ್ಶನಗಳಲ್ಲಿ ನೋಡ್ತಾ ಇರ್ತೀರಿ ಮಕ್ಕಳೇ. ಅಲ್ಲಿ ಗಲಾಟೆ ಆಯಿತು, ಇಲ್ಲಿ ಬಾಂಬ್ ಹಾಕಿದ್ರು, ಈ ಥರ ನೋಡ್ತಿರ್ತೀರಿ. ಇವೆಲ್ಲವೂ ಕೂಡ ಈ ಕೃತ್ಯದಿಂದ ಆಗುವಂಥದ್ದೇ. ಸೊ ಈ ಭಯೋತ್ಪಾದಕತೆಯನ್ನ ಭೀತಿವಾದ ಅಥವಾ ಉಗ್ರಗಾಮಿತ್ವ ಅಂತಲೂ ಕೂಡ ಕರೀತೇವೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಭೀತಿವಾದ ಅಂದ್ರೂ ಕೂಡ ಇದೇನೆ, ಉಗ್ರಗಾಮಿತ್ವ ಅಂದ್ರೂ ಕೂಡ ಇದೇನೆ. ಈ ಭಯೋತ್ಪಾದಕತೆಯನ್ನು ಇದನ್ನು ಇನ್ನೊಂದು ಹೆಸರಿನಿಂದ ಕರೀತೀವಿ. ಸೊ ಇದು ಒಂದು ಬಲಪ್ರಯೋಗದ ಒತ್ತಡ ತಂತ್ರಗಾರಿಕೆ, ರಾಜಕೀಯ, ಧಾರ್ಮಿಕ ಹಾಗೂ ಸೈದ್ಧಾಂತಿಕ ನೆಲೆಗಟ್ಟಲ್ಲಿ ಗುರಿ ಹೊಂದಿದಂತಹ ಒಂದು ವ್ಯವಸ್ಥೆ ಅಂತ ಗುರುತಿಸ್ತೇವೆ ಮಕ್ಕಳೇ. ಬಲಪ್ರಯೋಗ ನಮ್ಮದೇ ನಡಿಬೇಕು, ನಾನು ಹೇಳಿದ್ದೇ ಆಗಬೇಕು ಅನ್ನುವಂಥದ್ದು ಇಲ್ಲಿ ಜಾಸ್ತಿ ಆಗ್ತದೆ ಮಕ್ಕಳೇ. ಆಮೇಲೆ ಒತ್ತಡಗಳನ್ನೇ ಇರ್ತಕ್ಕಂಥದ್ದು, ನಮಗೆ ಇದು ಮಾಡ್ಕೊಡ್ಬೇಕು, ಇದನ್ನು ತಂದು ಕೊಡಬೇಕು, ಇದು ಬಲಪ್ರಯೋಗಗಳಿಂದ ಒಂದು ದೇಶದ ಮೇಲೆ, ಅದನ್ನ ವ್ಯವಸ್ಥೆಗಳ ಮೇಲೆ ಬರುವಂಥ ಕೆಲಸಗಳನ್ನು ಮಾಡ್ತಾರೆ. ಆಮೇಲೆ ರಾಜಕೀಯ ಹಿನ್ನೆಲೆಗಳಲ್ಲೂ ಕೂಡ ಇವು ಪ್ರೇರೇಪಿತವಾಗಿರ್ತವೆ ಮಕ್ಕಳೇ. ಧಾರ್ಮಿಕವಾಗಿಯೂ ಕೂಡ ಪ್ರೇರೇಪಿತವಾಗಿರ್ತವೆ. ಸೈದ್ಧಾಂತಿಕ ನೆಲೆಗಟ್ಟಲ್ಲಿ ಸಿದ್ಧಾಂತಗಳು, ನಮ್ಮ ಸಿದ್ಧಾಂತಗಳೇ ಮುಖ್ಯ ಆಗಬೇಕು, ನಾವು ಹೇಳಿದ್ದೇ ನಡಿಬೇಕು ಅನ್ನುವಂಥ ಅಂಶಗಳು ಈ ಭಯೋತ್ಪಾದಕತೆಯಲ್ಲಿ ಬಹಳಷ್ಟು
ನಡೀತದೆ ಮಕ್ಕಳು. ಇದನ್ನು ನೀವು ಮುಖ್ಯವಾಗಿ ಗಮನಿಸ್ಬೋದಾಗತ್ತೆ. ಸೊ ಇದರ ಒಂದು ಮುಂದುವರೆದಂಥ ಅಂಶಗಳನ್ನು ನೋಡೋದಾದರೆ, ಭಯೋತ್ಪಾದಕತೆಯು ವ್ಯಕ್ತಿಗಳಿಗೆ ಸ್ವತ್ತುಗಳಿಗೆ ಅಪಾರ ಹಾನಿ ಉಂಟು ಮಾಡ್ತದೆ. ವ್ಯಕ್ತಿಗಳಿಗೆ ಭಾಳಷ್ಟು ಏನಾಗುತ್ತೆ, ಸಮಸ್ಯೆಯನ್ನು ಉಂಟು ಮಾಡುತ್ತೆ, ಸಾಮಾಜಿಕ ಆಸ್ತಿ ಪಾಸ್ತಿ ನಷ್ಟವನ್ನು ಮಾಡುತ್ತೆ. ಸೊ ಇಷ್ಟು ಅಂಶಗಳು ಇರಲಿ. ಇನ್ನು ಮುಂದಿನ ಅಂಶಗಳನ್ನು ನೋಡೋಣ. ಧನ್ಯವಾದಗಳು.